15 ವರ್ಷ ಪಂಚಾಯಿತಿ ಸದಸ್ಯನಾಗಿ ಪಂಚಾಯಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ತನ್ನನ್ನು ಗೆಲ್ಲಿಸಿದ ಸಜಿಪನಡು ಗ್ರಾಮದ 1ನೇ ವಾರ್ಡಿನ ಮತದಾರರು ಹಾಗೂ ಗ್ರಾಮದ ಸಮಸ್ತ ಜನರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಾಸಿರ್ ಸಜಿಪ ಅವರಿಂದ ಸಾರ್ವಜನಿಕ ಸಭೆ ಸಜಿಪನಡು ಜಂಕ್ಷನ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಾಸಿರ್ ಸಜಿಪ ಅವರು ಮಾತನಾಡಿ, ನಾನು ನನ್ನ ಜನತೆ ನನ್ನ ಪಂಚಾಯಿತಿ ಎನ್ನುವ ಪರಿಕಲ್ಪನೆಯಡಿ ನನ್ನನ್ನು ಗೆಲ್ಲಿಸಿದ ವಾರ್ಡ್ನ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದು ನನ್ನ ಕರ್ತವ್ಯವಾಗಿದೆ. ಜನರು ನಮಗೆ ಅಧಿಕಾರ ನೀಡುವುದು ಅಹಂಕಾರಕ್ಕಾಗಿ ಅಲ್ಲ, ಬದಲಾಗಿ ಅಧಿಕಾರ ಇರುವುದು ಜನರ ಸೇವೆಗಾಗಿ ಎಂದರು. ಆರಂಭದಲ್ಲಿ ಕೇವಲ 1 ಮತದ ಅಂತರದಲ್ಲಿ ಗೆಲುವು ಸಾಧಿಸಿ 2ನೇ ಅವಧಿಗೆ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ನನಗೆ ಸಿಕ್ಕಿದೆ. ನನ್ನ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆನ್ನುವ ಆಶಯ ಇತ್ತು. ಅದನ್ನು ಮಾಡಿದ್ದೇನೆ. ಆ ತೃಪ್ತಿ ನನಗಿದೆ ಎಂದ ಅವರು, ಗ್ರಾಮದ ಜನರು ನೀಡಿರುವ ಸಹಕಾರಕ್ಕೆ ಅಭಿಮಾನಪೂರ್ವಕ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಜನತೆಗೆ ಕೃತಜ್ಞತೆ ಅರ್ಪಣೆ ಕಾರ್ಯಕ್ರಮ, ಅದೇ ರೀತಿ ನನ್ನ 1ನೇ ವಾರ್ಡಿನ ಮತದಾರರಿಗೂ ಸಹ ಕೃತಜ್ಞತಾ ಅರ್ಪಣಾ ದಿನದ ಕಾರ್ಯಕ್ರಮವನ್ನು ನಾನು ಇವತ್ತು ಹಮ್ಮಿಕೊಂಡಿದ್ದೆ. ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಆಗಿರುತ್ತದೆ, ನಾನು, ನನ್ನ ಜನತೆ, ನನ್ನ ಪಂಚಾಯತ್. ಯಾಕೆಂದರೆ ನಾನು ಸುಮಾರು 15 ವರ್ಷಗಳಿಂದ ಸಜಿಪನಡು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರಥಮವಾಗಿ ನಾನು ಸದಸ್ಯನಾದಾಗ ಕೇವಲ 1 ಮತದ ಅಂತರದಲ್ಲಿ ನಾನು ಜಯಗಳಿಸಿದ್ದೆ. 2ನೇ ಅವಧಿಯಲ್ಲಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಅದು ಸಹ ಅಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮನ್ನು ಫೇಸ್ ಮಾಡಿ ನಾನು ಅಲ್ಲಿ ಅಧ್ಯಕ್ಷನಾಗಿದ್ದೆ. ಇದು 3ನೇ ಅವಧಿಯಾಗಿರ್ತದೆ. 15 ವರ್ಷದಲ್ಲಿ ನನ್ನ ಗ್ರಾಮದ ಜನತೆಯ ಸಹಕಾರ, ಬೆಂಬಲ ಅದು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅವರಿಗೆ ಒಂದು ಧನ್ಯವಾದ ಅರ್ಪಿಸಲಿಕ್ಕೋಸ್ಕರ ನಾನಿವತ್ತು ಕಾರ್ಯಕ್ರಮ ಮಾಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಗ್ರಾಮದ ಜನತೆ ಎಲ್ಲರೂ ಸಹ ಪಕ್ಷ ಭೇದ ಮರೆತು, ಜಾತಿ ಮತ ಮರೆತು ನನ್ನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳು ತಿಳಿಸ, ಅದೇ ರೀತಿ ನಮ್ಮ ಗ್ರಾಮದ ನಮ್ಮ ಶಾಸಕರಾದಂಥ UT ಖಾದರ್ ಅವರು ನಮ್ಮ ಗ್ರಾಮಕ್ಕೆ ಬಹಳವಾದಂಥ ಕೊಡುಗೆ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ತುಂಬೆಯಿಂದ ಸಜಿಪನಡುಗೆ ಬರುವಂಥ ಸೇತುವೆ ಯೋಜನೆಯಾಗಲಿ, ಸುಮಾರು ಒಂದು 62 ಕೋಟಿ ರೂಪಾಯಿ ಯೋಜನೆ, ಅದೇ ರೀತಿ ಕಲ್ಲಾಪುರದಿಂದ ಒಂದು ರಸ್ತೆ, ನದಿ ಬದಿಯಲ್ಲಿ ಬರುವಂಥ ರಸ್ತೆ, ಅದು ಸಜಿಪ ಮುಖಾಂತರ. ಅದೇ ರೀತಿ ಇನ್ನೊಂದೇನೆಂದರೆ ನಮ್ಮ ಶಾಲೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಘೋಷಣೆ ಮಾಡಿದ್ದಾರೆ. ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಸ್ತಗಿರ್ ಸ್ವಾಗತಿಸಿ ವಂದಿಸಿದರು. ಸನೀಫ್ ಸಾಲಿಯನ್, V4 ನ್ಯೂಸ್, ಬಂಟ್ವಾಳ.